2026 ಮಾರ್ಚ್ 21ನೇ ತಾರೀಕು ನಡೆದಿರುವಂಥ ನಮ್ಮ ಜೀವನದ ಅವಿಸ್ಮರಣೀಯವಾದಂತಹ ಘಟನೆ ಇದು ನಂದು ಮತ್ತು ಸಂಧ್ಯಾ ಅವರು ನಮ್ಮನ್ನೆಲ್ಲ ಆಮಂತ್ರಣ ಮಾಡಿಕೊಟ್ಟಿದ್ರು. ಅದು ನಮ್ಮ ಗಿರಿಯಪ್ಪ ಮತ್ತು ಲಕ್ಷ್ಮಮ್ಮ ಫ್ಯಾಮಿಲಿಯ ಎಲ್ಲ ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದರು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರನ್ನೂ ಸೇರಿಸಿ ಗ್ಯಾದರ್ ಮಾಡಿರೋಂಥ ಒಂದು ಸುಸಂದರ್ಭ. ಸಂಜೆ 5:15 ಆಗಿತ್ತು. 5 ಗಂಟೆ ಅಷ್ಟೊತ್ತಲ್ಲಿ ನಾವೆಲ್ಲರೂ ಒಬ್ಬೊಬ್ಬರೇ ಗ್ಯಾದರ್ ಆದ್ವಿ. ಮಧ್ಯಾಹ್ನ 3 ಗಂಟೆಯಿಂದನೂ ಎಲ್ಲ ಬರೋಕ್ಕೆ ಶುರು ಆದ್ವಿ. 5 ಗಂಟೆ ಅಷ್ಟೊತ್ತಿಗೆ ಎಲ್ಲ ಗ್ಯಾದರ್ ಆಗಿ ಬಣ್ಣ ಬಣ್ಣದಂಥ ಮೈಸೂರು ಸಿಲ್ಕ್ ಕ್ರೇಪ್ ಸೀರೆಗಳನ್ನ ಉಟ್ಕೊಂಡು ಮಿಂಚ್ತಾ ಇದ್ವಿ. ನಮ್ಮ ಸಂಭ್ರಮಕ್ಕೆ ಪಾರನೇ ಇರಲಿಲ್ಲ. ಇವಳೇ ಸಂಧ್ಯಾ, ನಮ್ಮೆಲ್ಲರ ಮುದ್ದಿನ ಅತ್ತಿಗೆ, ನಾದ್ನಿ. ಕೆಲವ್ರಿಗೆ ಅತ್ತಿಗೆ, ಕೆಲವ್ರಿಗೆ ನಾದ್ನಿ, ಕೆಲವ್ರಿಗೆ ಸೊಸೆ. ಶಿವು ವಿಜೇತ, ವಿಜಯ್ ಭಾವ. ಈ ರೆಸಾರ್ಟ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಸಿಲ್ವರ್ ಗೇಟ್ ರೆಸಾರ್ಟ್ ಇದು, ಚಿಕ್ಕಮಂಗ್ಳೂರಲ್ಲಿರೋದು. ತುಂಬಾ ಚೆನ್ನಾಗಿ ಒಳ್ಳೆ ಟ್ರೆಡಿಷ್ನಲ್ಲಾಗೇ ಅರೇಂಜ್ ಮಾಡಿದರು. ನಮ್ಗೆ ಎದುರುಗಡೆ ಕಾಣ್ತಾ ಇರೋದು ರೈನ್ ಡ್ಯಾನ್ಸ್ ಮಾಡೋಕ್ಕೋಸ್ಕರ ಅಂತಲೇ ಇರೋವಂಥ ಮಂಟಪ. ಇಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಿರುವಂಥ ಒಂದು ಮಂಟಪ. ಇದು ಕಾರಿಡಾರು. ಇದರಲ್ಲಿ ಎಲ್ಲ ನಮ್ಮ ಹಳೆಯ ಕಾಲದಲ್ಲಿ ಇರ್ದಿದ್ದಂಥ ಡೈನಿಂಗ್ ಟೇಬಲ್ ಇದೆ, ಉಯ್ಯಾಲೆ ಇದೆ, ತುಂಬ ಕ್ರೂಡಾಗಿ ಮಾಡಿರೋವಂಥದ್ದು ಇದೆ, ಆ್ಯಂಟಿಕ್ಕಾಗಿ ಮಾಡಿರೋವಂಥದ್ದು ಇಲ್ಲಿ ಇದೆ. ಡೈನಿಂಗ್ ಟೇಬಲ್ ನೋಡಿ, ರೋಸ್ ವುಡ್ಡಲ್ಲಿ ಮಾಡಿರೋದು. ಇದು ಕ್ರೂಡ್ ಮೆಥಡಲ್ಲಿ ಮಾಡಿರೋವಂಥ ಬ್ಯಾಂಬೂಯಿಂದ ಏಣಿನ ಬೆನ್ನಿಗೆ ಒರಗಿಸ್ಕೊಳ್ಳೋಂಗೆ ಹಾಕಿ ಹಲ್ಗೆ ಹಾಕಿ ಕಟ್ಟಿದ್ದಾರೆ. ಈಸಿ ಚೇರು ಆ ಕಾಲದ್ದು ನೋಡಿ, ಅದೇ ಟ್ರೆಡಿಷನಲ್ಲೇ ಕಟ್ಟಿದ್ದಾರೆ ಅವರು. ಇಲ್ಲೆಲ್ಲ ಪಾರ್ಕಿಂಗ್ಗಳಿಗೆಲ್ಲ ತುಂಬ ಚೆನ್ನಾಗಿದೆ. ನಾವೆಲ್ಲ ಇಲ್ಲೇ ತುಂಬ ಎಂಜಾಯ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದೇ ಎಂಟ್ರೆನ್ಸ್, ಮೇಯ್ನ್ ಎಂಟ್ರೆನ್ಸು. ಸುಮಾರು ಒಂದು 25 ಎಕರೆನಲ್ಲಿದೆ ಇದು. ಎಲ್ಲ ಥರ ಹಣ್ಣುಗಳು ಇದೆ. ಹಲಸು, ಮಾವು, ಆಮೇಲೆ ಅಂಜೂರ, ಕಾಫಿ, ತೆಂಗು ಎಲ್ಲ ಥರನೂ ನೋಡಿದ್ವಿ ನಾವು. ತುಂಬಾ ಖುಷಿ ಆಯಿತು ನೋಡಿ. ಇದು ಸಾರೋಟು ಅದೂ ಇತ್ತು ಇಲ್ಲಿ. ಇದಂತೂ ಉಯ್ಯಾಲೆ ತುಂಬಾ ಆ್ಯಂಟಿಕ್ ಆಗಿತ್ತು. ಬಟ್ ಇನ್ನು ಪಾಲಿಷ್ ಎಲ್ಲ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು. ಒಳ್ಳೆ ಲುಕ್ ಇರೋವಂಥ ಪ್ಲೇಸಲ್ಲಿ ಇಟ್ಟಿದ್ರೆ, ಮತ್ತು ಗಾಡಿ ಎಲ್ಲ ನಿಲ್ಲಿಸಿರೋದ್ರಿಂದ ಅಷ್ಟೇನು ಚೆನ್ನಾಗಿ ಕಂಡಿಲ್ಲ ನಮಗೆ. ನೋಡಿ, ಎಲ್ಲ ನನ್ನ ಅತ್ತಿಗೆ, ನಾದ್ನಿಯರು, ಅಕ್ಕ ತಂಗಿಯರು ಎಲ್ಲರೂ ಸೇರಿದ್ವಿ. ಸುಮಾರು ಒಂದು 50-60 ಜನ ಸೇರಿದ್ವಿ ನಾವು. ಈ ಆ್ಯಂಟಿಕ್ ಪೀಸ್ ಅಂತೂ ತುಂಬಾ ಚೆನ್ನಾಗಿತ್ತದು. ಅದು ಮರದಿಂದ ಮಾಡಿರೋದು ಯಾವುದರಿಂದ ಅರ್ಥ ಆಗಲಿಲ್ಲ. ಬಟ್ ಏನೇನೋ ಪ್ರಾಣಿಗಳಿದ್ವು ಅದರಲ್ಲಿ ಅಂತ ಗೊತ್ತಾಯಿತು. ನಮ್ಮ ಸಂಧ್ಯಾ ಹಾಡ್ತಾ ಇದ್ಲು. ನಮ್ಮ ಪಾಪು ನೋಡಿ, ನಮ್ಮಮ್ಮನಿಗೆ ಸನ್ಮಾನ ಮಾಡಿದರು. ಗಿರಿಯಪ್ಪನ ಉಳ್ಕೊಂಡಿರೋರಲ್ಲಿ ಹಿರಿಯ ಮಗಳು ಅಂತ. ಹಾಗೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂದು 60ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇತ್ತು. ಅವ್ರಿಗೂ ಒಂದು ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡಿದ್ರು. ರಾತ್ರಿ ನಮ್ಮ ಊಟ ನೋಡಿ ರೆಡಿ ಇದೆ. ತುಂಬಾ ಚೆನ್ನಾಗಿತ್ತು ಶಾವಿಗೆ ಪಾಯಸ ಅಂತೂ, ಶಾವಿಗೆ ಕಾಯಿ ಹಾಲು. ಸಂಜೆ ಕಾಫಿ ಕುಡಿತಾ ಇದ್ವಿ.
ಸಂಜೆ ನಾವೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ರಾತ್ರಿ ನಾವು ಊಟನೂ ಮಾಡಿಲ್ಲ ನಾವು. ಆಗ್ಲೇ ಇದೆಲ್ಲ ಫಂಕ್ಷನ್ ಆಂಟಿಕ್ ಪೀಸ್ ತುಂಬಾ ಚೆನ್ನಾಗಿತ್ತು ಅಲ್ಲಿದ್ದು. ರಾತ್ರಿ ಆ ಕಡೆ ಈ ಕಡೆ ಆನೆಗಳ ಮಾಡಿರೋದು ನಾವು ಎಂಜಾಯ್ ಮಾಡಿದ್ವಿ. ಮಕ್ಕಳು ಕೂಡ ವಿಜೇತನಿಂದ ತುಂಬ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ರು. ಬೆಳಗ್ಗೆ ಆಯಿತು, ದೇವರ ನಾಮ ಹಾಡ್ತಾ ಇದ್ದಾಳೆ ವಿನಾಯಕಂದು. ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಗಿಡಗಳ ಮಧ್ಯದಲ್ಲಿ ನೋಡ್ತಾ ಇದ್ರೆ ನೋಡ್ತಾ ಇದ್ದಾನೆ ಸಿರಿಯಲಿ ಅಂತ ತುಂಬ ಸಂತೋಷವಾಗಿ ಸೂರ್ಯ ಬಂದು ಸುಮಾರು ಹೊತ್ತಾದ್ಮೇಲೆ ಎಲ್ಲರೂ ನೀರಿಗಿಳಿದ್ರು. ನೀರು ಕಾಯಲಿ ಅಂತ ಕಾಯ್ಕೊಂಡಿದ್ದು. ಮಕ್ಕಳು ಕೂಡ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋಕ್ಕೆ ತುಂಬಾ ಖುಷಿಪಟ್ಟಿದ್ರು. ಮಕ್ಕಳೆಲ್ಲ ಆಡಾದ್ಮೇಲೆ ನಾವು ಹಿರೇಕೊಳಲೂರಿಗೆ ಹೋಗಿ ಬಂದ್ವಿ. ಹಿರೇಕೊಳಲು ಸುಮಾರು ಒಂದು 7-8 ಕಿಲೋಮೀಟ್ರ್ ದೂರದಲ್ಲೇ ಇದೆ ಸಿಲ್ವರ್ ಗೇಟ್ ರೆಸಾರ್ಟಿಂದ. ತುಂಬಾ ಚೆನ್ನಾಗಿದೆ ಇದು ಹಿರೇಕೊಳಲು ಕೂಡ. ವಿಶೇಷವಾಗಿ ಏನಿಲ್ಲ ಅಂದ್ರೂ ಸುತ್ತ ಬೆಟ್ಟ ಇದೆ, ಮಧ್ಯದಲ್ಲಿ ಮಾತ್ರ ಕೊಳ ಇದೆ. ಮಧ್ಯದಲ್ಲಿ ಒಂದು ಒಳಗಡೆ ಹೋಗೋಕ್ಕೆ ಒಂದು ಬ್ರಿಡ್ಜ್ ಥರ ಮಾಡಿದರು. ಈಗ ಅದು ಕಿತ್ತೋಗಿರೋದ್ರಿಂದ ಅಲ್ಲಿ ಹೋಗೋಕ್ಕೆ ನಮಗೆ ಬಿಡಲಿಲ್ಲ. ನಾನು ಹಿಂದೆ ಹೋದಾಗ ಹೋಗಿ ಬಂದಿದ್ದೆ. ಪಾಪ ಎಷ್ಟು ಚೆನ್ನಾಗಿ ಎಷ್ಟು ಸಂತೋಷವಾಗಿ ಮಜಾ ಮಾಡಿದ್ದೀವಿ ನೋಡಿ. ಯಾರ ಮಗಳು ಅಂತಿಲ್ಲ, ಯಾರ ಅಮ್ಮ ಅಂತಿಲ್ಲ, ಯಾರ ಅಪ್ಪ ಅಂತಿಲ್ಲ, ಯಾರ ತಾತ ಅಂತಿಲ್ಲ, ಎಲ್ಲರೂ ಮಜಾ ಮಾಡಿದ್ವಿ. ಕಪಲ್ಸ್ಗೆ ಗೇಮ್ಸ್ ಕೂಡ ಆಡಿಸಿದ್ರು. ಈ ಮಕ್ಕಳಂತೂ ನೀರು ಬಿಟ್ಟು ಬರೋಕ್ಕೆ ಮನಸ್ಸು ಮಾಡ್ತಾ ಇರಲಿಲ್ಲ. ಇಲ್ಲೇ ಇರ್ತೀವಿ ಅಂತ ಕೂತ್ಕೊಂಡಿದ್ವು. ರಾತ್ರಿ ನಮ್ಮ ಲೈಟಿಂಗ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ರೆಸಾರ್ಟು. ನಮ್ಮದು ರಾತ್ರಿ ಡಿನ್ನರು ಮಧ್ಯಾಹ್ನದ ಡಿನ್ನರು. ಇಲ್ಲಿ ಗೇಮ್ಸ್ ಎಲ್ಲ ಆಡೋಕ್ಕೂ ತುಂಬಾ ಚೆನ್ನಾಗಿ ಫೆಸಿಲಿಟಿ ಇತ್ತು. ಈಗ ನಮ್ಮ ಸಂಜೆ ಅದು ಇದು ಎಲ್ಲ ಆಡ್ತಿದ್ರು. ಕಾರ್ಡ್ಸ್ ಕೂಡ ಆಡ್ತಾಯಿದ್ರು. ಹಾಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ. ಇವಳು ನನ್ನ ನಾದ್ನಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಅನ್ನಿಸುತ್ತೆ ನನಗೆ. ನೀರಿನಂತೂ ಯಾರೂ ಬಿಟ್ಟು ಬರೋಕ್ಕೆ ತಯಾರಿರಲಿಲ್ಲ. ಇವರೇ ನೋಡಿ ನಾಲ್ಕು ಹೆಣ್ಮಕ್ಳು ಮನೆಗೆ ಹೊಂದ್ಕೊಂಡು ಬಿಟ್ಟಿದ್ದಾಳೆ. ನಮ್ಮ ಪಾಪುಗಳಿಗಂತೂ ಮಜಾನೋ ಮಜಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.